ನಿಜ ಹೇಳ್ಬೇಕಂದ್ರೆ ನಾನ್ ಮದ್ವೆಗಿಂತ ಮುಂಚೆ ಏನೂ ಅಡ್ಗೆ ಮಾಡ್ತಾ ಇರ್ಲಿಲ್ಲ. ಎಲ್ಲ ನಮ್ಮಮ್ಮ ಮೇಲೆ ಡಿಪೆಂಡ್ ಆಗಿದ್ದೆ. ನಮ್ಮಮ್ಮ ಮನೇಲಿದ್ದಾಗ ನನ್ಗೆ ಅಡ್ಗೆ ಮಾಡೋದಕ್ಕೆ ಅವ್ರು ಬಿಡ್ತಾನೂ ಇರ್ಲಿಲ್ಲ. ಅಂಡ್ ನಮ್ಗೆ ಅಷ್ಟೊಂದ್ ಟೈಮ್ ಕೂಡ ಸಿಗ್ತಾ ಇರ್ಲಿಲ್ಲ. ಬೆಳಗ್ಗೆ ಸ್ಕೂಲ್ ಹೋದ್ರೆ ಸಾಯಂಕಾಲ ಟ್ಯೂಷನ್ಸ್, ಆಮೇಲೆ ಅಷ್ಟ್ರಲ್ಲಿ ನಮ್ಮಮ್ಮ ಅಡ್ಗೆ ಎಲ್ಲ ಮುಗಿಸ್ತಾ ಇದ್ರು. ಹಾಗೆ ಕಾಲೇಜ್‌ಗೆ ಹೋಗ್ಬೇಕಾದ್ರೂ ಅಷ್ಟೇ, ಬೆಳಗ್ಗೆ ಕಾಲೇಜ್ ಹೋದ್ರೆ ಸಾಯಂಕಾಲ ಬರ್ತಾ ಇದ್ವಿ. ಅವಾಗ ಕೂಡ ಎಲ್ಲ ಕೆಲಸ ಮುಗಿಸ್ಬಿಡ್ತಾ ಇದ್ರು. ಯಾವಾಗಾದ್ರೂ ವೀಕೆಂಡಲ್ಲಿ ಅಡ್ಗೆ ಮಾಡ್ತೀವಿ ಅಂದ್ರೆ ಅವ್ರ ಕಿಚನ್ನ ಬಿಟ್ಕೊಡ್ತಾನೆ ಇರ್ಲಿಲ್ಲ. ಅವ್ರಿಗೊಂದ್ ಸ್ವಲ್ಪ ಪೊಸೆಸಿವ್ ಅವ್ರ ಕಿಚನ್ ಮೇಲೆ, ಹೀಗೆ ಇರ್ಬೇಕು ಥಿಂಗ್ಸ್ ಎಲ್ಲ ಅಂತ. ಅಂಡ್ ನಾನ್ ಮದ್ವೆ ಆದ್ಮೇಲೆ ಫಸ್ಟ್ ಫೇಸ್ ಮಾಡಿದ್ದೆ ಪ್ರಾಬ್ಲಮ್ ಅಡ್ಗೆ ಮಾಡೋದಕ್ಕೆ. ಬಿಕಾಸ್ ನಮ್ಮ ಮನೇಲಿ ನನ್ನ ಅಜ್ಜಿತ್ನ ಬಿಟ್ರೆ ಯಾರೂ ಇರ್ಲಿಲ್ಲ ಅಡ್ಗೆ ಹೇಳ್ಕೊಡೋದಕ್ಕೆ. ಹೀಗಾಗಿ ನಾನೇ ಟ್ರಯಲ್ ಅಂಡ್ ಎರರ್ ಮಾಡ್ಕೊಂಡು ಇಲ್ಲಿವರೆಗೂ ಏನೋ ಒಂದ್ ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಇದೀನಿ ಅಡ್ಗೆ ಎಲ್ಲ ಮಾಡೋದಿಕ್ಕೆ. ಅಂಡ್ ಇವಾಗ ಎಕ್ಸ್ಪರ್ಟ್ ಆಗ್ಬಿಟ್ಟಿದೀನಿ ಅಂತ ಹೇಳಲ್ಲ, ಬಟ್ ಸ್ಟಿಲ್ ಐ ಕ್ಯಾನ್ ಮ್ಯಾನೇಜ್. ಅಜಿತ್ಗೆ ಡಾಬಾ ಸ್ಟೈಲ್ ಆಲೂ ಪರಾಟ ಅಂದ್ರೆ ತುಂಬಾನೇ ಇಷ್ಟ. ಹೀಗಾಗಿ ಅವ್ಳಿಗೋಸ್ಕರ ಆಲೂ ಪರಾಟ ಮಾಡ್ತಾ ಇದೀನಿ. ರೆಸಿಪಿ ಡೀಟೇಲ್ಸ್ ನ ಕ್ಯಾಪ್ಷನ್ ಅಲ್ಲಿ ಹಾಕಿರ್ತೀನಿ, ಹಾಗೆ ಸತ್ತು ರೆಸಿಪಿ ಕೂಡ ಚೆಕ್ ಮಾಡಿ.